ಶಿವನೇ ಕಲ್ಲಾದೆಗೇಕೆಂದು ಬಲ್ಲೆ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಇದು ಯಾರು ಬರೆದ ಕಥೆಯು? 7ನೇ ಕ್ಲಾಸ್ ಹೋಗ್ತಾಳ್ರಿ. ದೊಡ್ಡ ಅಕ್ಕ ಅವ್ರೆಲ್ಲಾರು ಮದ್ವೆ ಮಾಡಿ ಕೊಟ್ಟಾರ್ರಿ. ನಮ್ದು ಬಡತನ ಕುಟುಂಬ ಇರೋದ್ರಿಂದ ಸಣ್ಣ ಸಣ್ಣ ಮಕ್ಕಳಿಗೆ ನಮ್ ಕಡೆ ಎಲ್ಲ ಹಳ್ಳಿಯಾಗಿರೋರಲ್ರಿ, ನಮ್ ತಂದೆಯವ್ರು ಬೇಗ ಅವ್ರಿಗೆ ಮದ್ವೆ ಮಾಡಿ ಕೊಟ್ಟಾರ್ರಿ. ಅವ್ರೆಲ್ಲಾರು ಚಂದ ಅದಾರಿ. ನಮ್ ಪಪ್ಪ ಇನ್ನು ಕೂಲಿ ಕೆಲಸನೇ ಮಾಡ್ತಾರೆ. ನಿಮ್ ಮನೆಗೆ ಇದ್ದವ್ರು ನೀನು ನಿನ್ ತಂಗಿ ಅಷ್ಟೇ? ನನ್ ತಂಗಿ, ನನ್ ತಮ್ಮ, ನಮ್ ತಾಯಿ, ನಮ್ ತಂದೆ. ಒಟ್ಟ 3 ಜನ ನೀವು ಮಕ್ಕಳು? ನಮ್ ತಂದೆ ಮತ್ತೆ ನಮ್ ತಾಯಿ. ಬೇರೆಯವ್ರ ಹೊಲ್ಲಾಗಿದ್ದೇವ್ರಿ. ಇನ್ನು ನಮ್ ತಾಯಿಯವರು ಕೆಲ್ಸಿಗೆ ಹೋಗ್ತಾರ್ರಿ. ನಮ್ ತಂದೆಯವರು ಕೆಲ್ಸಾನೇ ಮಾಡ್ತಾರಿ ಹೊಲದಲ್ಲೇ ರೀ. ಅದಕ್ಕೆ ನಾನು ಅಂದ್ರೆ ನಮ್ ತಂದೆ ತಾಯಿ ಸಾಲಿ ಕಲ್ತು ಇಷ್ಟನ ನಮ್ ತಂದೆ ತಾಯಿ ನೋಡ್ಕೊಂಡಾರ್ರಿ. ಸಾಲಿ ಕಲ್ತು ಇನ್ನು ಏನೋ ನೌಕರಿ ಮಾಡಿ ನಮ್ ತಂದೆ ತಾಯಿಯವ್ರಿಗೆ ನಮ್ ಕೈಲಾದ ಸಹಾಯ ಮಾಡ್ಬೇಕು ಅನ್ನೋದು ನಮ್ದು ಮನೋಭಾವ. ಅದೇ 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 ದೊಡ್ಡ ದೊಡ್ಡ ಒಂದು ಆಸೆ ಇದೆ. ಇದು ತಂದೆ ತಾಯಿ ದೇವ್ರವ್ರು, ಅವ್ರದ್ದು ಮೊದಲು ಮಾಡ್ಬೇಕು, ನಂತರ ಇನ್ನಿತರೆ ದೇವ್ರುಗಳು. ನಮ್ಗ ಇದು ಇಷ್ಟೆಲ್ಲ ಮುಂದೆ ಬರಾಕಂದ್ರ ಇವತ್ತು ಇಲ್ಲಿದ್ದೀವಿ ಅಂದ್ರ ನಮ್ದು ಸರ್ ಏನದಾರಲ್ರಿ ಚಂದ್ರಕಾಂತಿ ಸರ್ ರೀ, ಅವ್ರು ಮಾಡಿರೋ ಸಪೋರ್ಟ್ ರೀ. ಅವ್ರು ಕೊಟ್ಟಿರೋ ವೀಲ್ ಚೇರು, ಕ್ಯಾಲಿಫರು. ಇವಾಗ ದಿನಾನು ನಾನು 1 ತಾಸು ಎದ್ದಿಂದಿರ್ತೀನಿ ರೀ. ಸಂಜೆ ಈವ್ನಿಂಗ್ ಟೈಮಲ್ಲಿ 4 ರಿಂದ 5 ಗಂಟೆ ಇಲ್ಲ 5 ರಿಂದ 6 ಗಂಟೆ ರೀ. ಕ್ಯಾಲಿಫರ್ ಹಾಕೊಂಡು ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ನಡೆಯೋದಾಗಲ್ರಿ, ದಿನ ಸ್ಟ್ಯಾಂಡಿಂಗ್ ಮಾಡ್ತೀನಿ. ಆ ವೀಲ್ ಚೇರ್ ತಗೊಂಡು ಅಡ್ಡಾಡ್ತೀನಿ, ಎಲ್ಲ ಮಾಡ್ತೀನಿ. ಇದಕ್ಕೆಲ್ಲ ಅವರಿಂದಾನೇ ನಾವು ಸಾಕ್ಷಿ ರೀ. ಅವರಿಂದಾನೇ ನಾವ್ ಇರ್ತೇವ್ರಿ. ಅವ್ರು ಇರೋದ್ರಿಂದಾನೇ ಅದ್ಯಾರ ಅಂಬಿಕಾ ಮೇಡಮ್ ಅವರು ಗಾಂಧಿ ಮತ್ತು ಅಂಬಿಕಾ ಮೇಡಮ್ ಇವ್ರಿಬ್ರು ಅವ್ರ ಪುಣ್ಯದಿಂದಾನೇ ಗಾಂಧಿ ಅಂಬಿಕಾ ಮೇಡಮ್. ನಮ್ದೇನ್ APD ಇದೆ ಅಲ್ರಿ, ಅವ್ರಿಂದಾನೇ ನಾವ್ ಇರೋದ್ರಿ. APD ಅಂದ್ರೆ ತುಂಬಾ APD ಎಲ್ಲಾ ಕಡೆ ಅದಾರ್ರಿ. ಅದ್ರ ನಮಗ್ ಬಂದ್ ನೋಡೋರಿ ಇವ್ರೇ ರೀ. ಅಂಬಿಕಾ ಮೇಡಮ್ ಅವರು ಅಂತ ಬರ್ತಾರ್ರಿ. ಮತ್ ಸರ್ ನಮ್ಗೆ ಏನೇ ತೊಂದ್ರೆ ಇದ್ರು, ಇಲ್ಲ ಸರ್ ನಂಗೆ ಇವತ್ತು ದುಡ್ಡು ಕಮ್ಮಿ ಬಿದ್ದ, ಒಂದು ಫೋನ್ ಮಾಡಿದ್ರೆ ಸಾಕು, ಇಲ್ಲಮ್ಮ ನಿಂಗೆ ಎಷ್ಟು ಬೇಕು ಹೇಳು, ಏನ್ ಬೇಕು ಹೇಳು ಸರ್, ಒಂದಿನ ನಂಗೆ ಇನ್ನೂರ್ಗೆ ಇಲ್ಲ ಅಂದ್ರಿ ನಾನು ಇವಾಗಾದ್ರೆ ನೀ ಏನೇ ಮಾಡ್ತೀನಿ ಅಂದ್ರು ಎಲ್ಲಕ್ಕೂ ಹೆಲ್ಪ್ ಮಾಡ್ತಾರ್ರಿ. ನಾವ್ರಿಗೆ ತುಂಬಾ ತುಂಬಾ ಧನ್ಯ, ಸಾಯೋವರೆಗೂ ರೀ ಚರಣ. ಈಗಮ್ಮ ನೀನು ಸಮಾಜದಿಂದ ಏನು ಸಹಾಯ ಕೇಳ್ಬೇಕತಿ? 1-2 ಮಾತು ಸಮಾಜಕ್ಕೆ ಕೇಳಲ್ಲ. ಸಮಾಜಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರಿ, ನಾನೇ ಅಂತ ಇಲ್ರಿ, ನನ್ನಂತ ಅಂಗವಿಕಲರು ತುಂಬಾ ಜನರು ಅದಾರಿ. ಅವ್ರಾಗೆ ಅವ್ರು ಹೊರಗೆ ಬರಕ್ ಸಾಧ್ಯ ರೀ. ಅವ್ರ ತರ ಇವ್ರು ಈ ತರ ದಾನಿಗಳು ಬೇಕ್ರಿ. ಅವ್ರಿಗೆ ದಾನಿ ಅಂದ್ರ ನಮ್ ತಂದೆ ತಾಯಿ ನಾವು ಹುಟ್ಟದಾಗಿಂದ ಹಾಕೊಂತ ಬಂದಿರ್ತಾರೆ. ಯಾಕಂದ್ರೆ ಎಷ್ಟೋ ಜನ ಶ್ರೀಮಂತರಾದ್ರ ಅವ್ರಿನ್ ಮಕ್ಳಿಗೆ ನೋಡ್ಕೊಂಡ್ ಮನ್ಯಾಗ ಇರ್ತಾರ್ರಿ. ಅವ್ರ ಬಡವ್ರ ಮಕ್ಳು ಹೋಗಕ್ ಆಗಲ್ರಿ. ಅವ್ರ ಏನಂದ್ರ ಬಡ್ರ ಮಕ್ಳು ಮನೆಯಲ್ಲೇ ಇರ್ತಾರ್ರಿ. ಅವ್ರಿಗೆ ತಂದೆ ತಾಯಿ ನೋಡ್ಕೋಟ್ ಕೆಪಾಸಿಟಿ ಇರಲ್ರಿ. ದಾನಿಗಳು ಏನು ಹಿರಾಚಂದ್ರ ಗಾಂಧಿ ಸರ್ ಅದಾರಲ್ರಿ, ಆ ತರ ದಾನಿಗಳು ಇದ್ರ ಎಲ್ಲಾ ಹ್ಯಾಂಡಿಕ್ಯಾಪ್ಸ್ ಮುಂದೆ ಬರ್ತಾರ. ಅವ್ರದ್ದು ಒಂದ್ ಜೀವನ ಐತಲ್ರಿ. ನಾನು ಏನ್ ಕೇಳ್ತೀನಿ ಅಂದ್ರೆ ಸಮಾಜಕ್ಕೆ ಯಾರೇ ಆಗ್ಲಿ ತಮ್ಮ ಕೈಲೇ ಆದಷ್ಟು ಸಹಾಯ ಮಾಡ್ರಿ. ಏನ್ ಹ್ಯಾಂಡಿಕ್ಯಾಪ್ಸ್ ಇದಾರಲ್ರಿ, ಯಾಕಂದ್ರೆ ಅವ್ರು ಬರ್ತಿರ್ತಾರಿ ಸ್ವಂತ ಬರಕ್ ಆದ್ರೆ ಚೂರ್ ನಾವು ಪುಷ್ ನಿಮ್ ತರ ಏನ್ ದಾನಿಗಳು ಅದಾರಲ್ರಿ, ಆ ತರ ಪುಷ್ ಮಾಡಿದ್ರೆ ಅವ್ರು ಇನ್ನೂ ಚೂರ್ ಮೇಲೆ ಬೆಳಿತಾರ ನಾನು ಕೇಳ್ತೀನಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಧನ್ಯವಾದಗಳು. ಅಮ್ಮ ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಸುನಂದಾ ಗೋವಿಂದ್ ಬಗ್ಲೇರಿ. ಬಗಲಿ ಯಾವ ಊರು? ನಮ್ದು ಏಳ್ಗಿ ಐತ್ರಿ. ಏಳ್ಗಿ? ಜಳಕಿ ಬಲ್ಲಿ ಏಳ್ಗಿ ರೀ. ಜಳಕಿ ಹತ್ರ ಇಂಡಿ ತಾಲೂಕು, ಜಳಕಿ ಹತ್ರ ಏಳ್ಗಿ. ಏಳ್ಗಿ ರೀ. ಆ ಹಳ್ಳಿ ಊರೊಳಗೆ ನೀವು ಇದ್ದೀರಿ ಈಗ? ರೀ ಸರ್. ನೀವು ಮ್ಯಾರಿಡ್ ಹೌದಾ? ರೀ. ಎಷ್ಟು ಮಕ್ಕಳು ನಿಮ್ಗೆ? ನಮ್ದು 2 ಮಂದಿ. 2 ಮಂದಿ, ಒಂದ್ ಹೆಣ್ಣು ಒಂದ್ ಗಂಡು ಮಗು. ಗಂಡು ಮಗ ಏನ್ ಮಾಡ್ತಾನ? ಇಲ್ರಿ ಚಿಕ್ಕ ಅದಾನ್ರಿ, 8 ವರ್ಷನೂ ಅದಾನ್ರಿ ಅವ. ನಿಮ್ಗೆ ವಯಸ್ಸು ಎಷ್ಟು ಈಗ? ನನ್ಗ್ರಿ 35 ರೀ. 35. ಇದು ಆಗಿದ್ದು ಯಾವ ವಯಸ್ಸಿನೊಳಗಾಯ್ತು? ನನ್ಗ್ರಿ 28ದಾಗ ಆಗ್ಯದ ನೋಡ್ರಿ. 27 ವರ್ಷದಿಂದ ಹೌದ್ರಾ? 28 ಅಂದ್ರೆ ನೀವು 28 ಇದ್ದ ಅಂದ್ರ ಈಗ 25 ಅಂದ್ರ 7 ವರ್ಷ ತೆಗದ್ರ 18 2018ನೇ ಇಸ್ವಿ ಒಳಗ ಆಯ್ತು ನಿಮ್ಗೆ. ಇದು ಹೇಗಾಯ್ತು ಹೇಳ್ರಿ? ನಮ್ಗ್ರಿ ಹಳಿ ಮನಿ ಬಿದ್ದು ಬಿಟ್ಟೈತ್ರಿ ಮೈ ಮ್ಯಾಗ. ಹಳಿ ಮನಿ ಬಿದ್ದೈತಿ ಮಳೆ ಬರುವಾಗ? ಮಳೆ ಬರ್ತಿತ್ತ? ಮಳೆ ಬರ್ತಿತ್ರಿ. ನೀವ್ ಮಲ್ಕೊಂಡಿದ್ರಿ? ಇಲ್ರಿ ಮನೆಗೆ ಇದ್ದೇವ್ರಿ. ನಮ್ ಸಣ್ಣ ಮಗು ಒಂದಿತ್ರಿ, ನಮ್ ಹುಡುಗ ಹುಡುಗಿದ್ರಿ. ಅದು ಗಾಳಿಲಿ ಹಿಂಗ ಬೀಳ್ತದ ಬಾ ಅಂತ ಹೇಳ್ರಿ, ನಾ ಅವ್ನ ಮೈ ಮ್ಯಾಗ ಪತ್ರ ಇದ್ವು? ಪತ್ರ ಇದ್ದು ರೀ.
ಪತ್ರ ಎತ್ತಿದ್ರಿ ಏನಾಗಲ್ಲ ನಮ್ಮ ವಜ್ಜಿ ಬಿತ್ತ ಏನಾದ್ರು? ಇಲ್ರಿ ಅದ್ರ ಮ್ಯಾಗ ಕಲ್ಲು ಇಟ್ಟಿರಲ್ರಿ ಪತ್ರ ಹಾರ್ತಾವ ಅಂತ ಹೇಳಿ. ಹಾ ರೀ ಸರ್ ಹಂಗಾಗಿತ್ರಿ ನಮ್ದು. ಒಳಗ್ ಮಗು ಇದ್ರಿ, ಮಗುನ್ ಮ್ಯಾಗ ಏನ್ ಆಗ್ಬಾರ್ದು, ಏನಾದ್ರೂ ನನಗ್ ಆಗ್ಬೇಕಂತ ಹೇಳ್ರಿ ನಾ ಅವ್ನ ಮ್ಯಾಗ ಡಬ್ ಮಕ್ಕೊಂದಿದ್ರಿ ಸರ್. ನಿಮ್ ಮೇಲೆ ಬಿತ್ತು ಕಲ್ಲ? ಹಾ ನನ್ ಮ್ಯಾಗೆ ಬಿತ್ತು. ಅವನಿಗೆ ಏನಾಗಲಿಲ್ಲ? ಏನು ಆಗಿಲ್ರಿ ಸರ್ ಅವ್ನಿಗೆ. ದೊಡ್ಡ ತಾಯಿ ಅದು ಹಂಗ ಮೇಲೆ ಆದ್ಮೇಲೆ ನಾವು ಇದಕ್ ಬಂದೇವ್ರಿ ಇಲ್ಲಿ ದವಾಖಾನಿಗ್ರಿ. ಯಾವ ದವಾಖಾನಿಗೆ ಬಂದ್ರಿ? ಅಲ್ಲಿಂದ ಇಲ್ಲಿ ಬಿಜಾಪುರಕ್ಕೆ ಬಂದಿತ್ತಿದ್ರಿ ಹಾಸ್ಪಿಟಲ್. ಈಗ ಹನ್ಯಾಗಂದ್ರ BRD ಹಾಸ್ಪಿಟಲ್ ರೀ. BRD ಹಾಸ್ಪಿಟಲ್. ಅಲ್ಲಿ ಬಂದೇವ್ರಿ. ಬರನಿಂದ ಅಡ್ಮಿಟ್ ಮಾಡ್ಕೊಂಡ್ರಿ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಿ. ಬೆನ್ ಮುಳಿದ್ರಿ, ಫೈನಲ್ ಕಾರ್ಡ್ ಇಂಜಿನಿಯರಿಂಗ್ ಆಗುದ್ರಿ. ಅಂದ ಆಪರೇಷನ್ ಮಾಡಿದ್ರಿ. ಅವ್ರು ಹೇಳಿದ್ರಿ ಹೇಳ್ರಿ ಕುಣ್ರಿ ಅಂತ ಹೇಳಿದ್ರಿ. ನಂಗೆ ಹೇಳಕ್ಕೆ ಆಗ್ತಿತ್ತಿಲ್ರಿ. ಇಂದ ಹೇಳಕ್ ಆಗಲ್ಲ. ನಮ್ಮ ಅಕ್ಕ ಅವ್ರ ಇದ್ರಿ ಸಂಗಟ, ಅವ್ರ ಸ್ವಲ್ಪ ಹಿಂಗ್ ಕಾಟ ತಿರ್ಸಿ ಕುಂಡ್ರಸೋದು ಮಾಡಿದ್ರ ನನ್ ಕೈಲಿ ಏನು ಆತಿತ್ತಿಲ್ರಿ. ಇಂದ ಮುಂದ್ ಏನ್ ಮಾಡಿದ್ರಿ 2 ವಾರ ಇಟ್ಕೊಂಡ್ರಿ. ಏನಾಗ್ಯದ ಅಂತ ಹೇಳಿದ್ರಿ ನಿಮಗ? ನಮ್ಗ ಫೈನಲ್ ಕಾರ್ಡ್ ಪೂರಾ ಫೇಲ್ ಆಗ್ಯದ, ಕಟ್ ಆಗ್ಯದ ಅಂತ ಹೇಳಿದ್ರು. ನರ ಚಪ್ಟ ಆಗ್ಯದ ಅಂತ ಹೇಳಿ. ನರ ಚಪ್ಪಟ್ ಆಗ್ಯದ. ಮುಂದೆ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದ್ರಿ ಇಲ್ಲೇ BRD ಒಳಗೆ. BRD ಆಪರೇಷನ್ ಆದ ನಂತರ ಎಷ್ಟು ದಿವಸ ರಿಕವರಿ ಆದ್ರಿ ನೀವು? ನಾವ್ರಿ ಆಗಿಲ್ರಿ ಸರ್. ಫಕ್ತ ನಾವ್ 2 ವಾರ ಇದ್ದೇವ್ರಿ ಅಲ್ಲಿ ಹಾಸ್ಪಿಟಲ್ದಾಗ. 2 ವಾರ ಆಗನ ಎಲ್ಲಿ ಹೋದ್ರಿ? ಎಲ್ಲಿ ಹೋಗಿಲ್ರಿ, ಮನೆಯಲ್ಲೇ ಹೋದ್ಬಿಟ್ಟೇವ್ರಿ ನಾವು. ಎಲ್ಲಿ ಎಳಗಿಗೆ ಹೋದ್ರಿ? ಎಳಗಿಗೆ ಹೋದೇವ್ರಿ. ಅವ್ರಂದ್ರು ಇವ್ರಿಗೆ ಮನೆಯಲ್ಲಿ ಹೋಗಿ ಇವ್ರಿಗೆ 2 ತಿಂಗಳೇ ಇರ್ತಾರ ಇವ್ರು, ಇವ್ರಿಗೆ ಉಣ್ಸೋದು ತಿನ್ಸೋದು ಎಲ್ಲಾ ಮಾಡ್ರಿ. ಇವ್ರು ಉಳಿಯೋದ್ ಗ್ಯಾರಂಟಿ ಕೊಟ್ಟಿಲ್ರಿ. ಅವ್ರು ಕೊಟ್ಟಿಲ್ಲ. ನನ್ಗೆ ಉಳಿಯೋದ್ ಗ್ಯಾರಂಟಿ ಕೊಟ್ಟಿದ್ದಿಲ್ಲ. ಕೊಟ್ಟಿತ್ತಿಲ್ರಿ. ಮುಂದ ಇನ್ನು ಮನಿಗ್ ಹೋಗಿ ನಮ್ ತಾಯಿ ಥೋಡೆ ದಿನ ನಿತ್ತುರ್ರಿ ನನ್ ಬಲಿ. 1 ತಿಂಗಳು ನಿತ್ತುರ್ರಿ. ಅವ್ರೆಲ್ಲಾ ಜಳಕ ಮಾಡೋದು. ನಿಮ್ ತವ್ರ ಮನಿ ಯಾವಾಗ? ನಮ್ದು ಮಂದ್ರೂಪ್ ರೀ. ಮಂದ್ರೂಪ್? ಮಹಾರಾಷ್ಟ್ರ. ಮಹಾರಾಷ್ಟ್ರ. ಆಯ್ತು ನಮ್ಮ ಅವ್ರ ಇಲ್ಲಿ ಈ ಕಡೆ ಬಂದ್ರಿ. ಇದು ಹುಡುಗಿ ಏನ್ ಮಾಡೋದು ಸಣ್ಣದೈತಿ ಅಂತ ಹೇಳಿ. ಆಕಿ ಹೆಸರು ಏನು? ಹುಡುಗಿ ಹೆಸರು? ಹುಡುಗಿ ಹೆಸರು ಖುಷಿ ರೀ. ಮಾತಾಡ್ತೀನಿ ಖುಷಿನಿ? ಖುಷಿ ತಾಯಿ ಸೇವೆ ಮಾಡ್ತಿಲ್ಲ ಭರ್ಪೂರ್? ಮಾಡ್ತಾಳ್ರಿ. ಸಾಕಟ್ ಮಾಡ್ತಾಳ. ಯಾವ ಕ್ಲಾಸ್ ಅಮ್ಮ? 8th. ಓಕೆ. ಮನೇಲಿ ಹೋದ್ಮೇಲೆ ನಮ್ ತಾಯಿ ಥೋಡೆ ದಿನ ನನ್ ದೇವಸ್ಥಾನ ಮಾಡಿದ್ರು. ನಿನ್ ಮಗಳು ಇರ್ತಾಳವ, ನೀ ಇಲ್ಲೇ ಇರೋ ಅಂತ ಹೇಳಿದ್ರಿ. ಅವ್ರಂತ್ರು ಕರ್ಕೊಂಡ್ ಹೋಲಿಲ್ರಿ ನನ್ಗ. ಈಕಿ ತೊಂದು ಅಲ್ಲಿ ಮನ್ಯಾಗ ಹ್ಯಾಂಗ್ ಮಾಡೋದು ಅಂತ ಹೇಳ್ರಿ. ನಿನ್ ಮಗಳು ಯಜಮಾನ್ರಿ ಏನ್ ಮಾಡ್ತಾರಮ್ಮ? ನಮ್ಮ ಯಜಮಾನ್ ಬಿಟ್ರಿ 10 ವರ್ಷ ಮ್ಯಾಗೆ ಐತ್ರಿ ಈಗ. ಯಜಮಾನ್ ಬಿಟ್ರಿ 10 ವರ್ಷ ಮ್ಯಾಗೆ ಐತ್ರಿ ಈಗ. ಯಾಕ ಅಂದ್ರಿ ಹಿಂಗ ನಮ್ಮ ಅತ್ತೆಯವ್ರು ತೀರ್ಕೊಂಡ್ರಿ. ಅವ್ರು ತಲಿ ಬಿಟ್ಟಂಗಾಗಿ ಹೋಗ್ಬಿಟ್ಟಾರ್ರಿ. ಅವ್ರು ನಿಮ್ಮ ಅತ್ತೆಯವರು ತೀರ್ಕೊಂಡ್ರು? 2 ಮಕ್ಕಳಾಗಿದ್ದು? 2 ಮಕ್ಕಳಾಗಿದ್ದು. ನಿಮ್ಮ ಯಜಮಾನ್ರಿಗೆ ಏನ್ ತಲಿ ಇದು ಆಗಿತ್ತ? ಏನು ಇಲ್ರಿ ಸರ್, ಚಲೋನೇ ಇದ್ರು. ಅವ್ರದ್ದು ಅಮ್ಮ ತೀರ್ಕೊಂಡ್ ಹೋಗ್ಬಿಟ್ರಿ. ಅವ್ರು ಎಲ್ಲಿ ಹೋದ್ರು? ಎಲ್ಲಿ ಹೋಗ್ಯಾರ ಅನ್ನೋದು ಗೊತ್ತಿಲ್ರಿ. ಕೆಲ್ಸಕ್ ಹೋತೇವತ್ತಂದ್ ಹೇಳ್ಬಿಟ್ರಿ. ಕೆಲ್ಸಕ್ ಹೋದವ್ರು ಅವ್ರು ವಾಪಸ್ಸೇ ಬಂದಿಲ್ರಿ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ? ಕೊಟ್ಟಿಲ್ರಿ ಸರ್. ಕೊಟ್ಟಿಲ್ ನಾವ್ರಿ, ಏನು ಮಾಡಿಲ್ರಿ. ಯಾಕ? ಕೆಲ್ಸಕ್ ಹೋಗ್ಯಾರೋ ಬರ್ತಾರೋ ಹಿಂಗತ್ತಂದ್ ತಿಳ್ಕೊಂಡ್ ನಾವ್ ಏನು ಮಾಡಿಲ್ರಿ. ಆಯ್ತಮ್ಮ, ಕೆಲ್ಸಕ್ ಹೋಗಿ ಅವ್ರು ಹೋಗಿ ಎಷ್ಟು ದಿವಸ ಆಯ್ತು? ಅಂದ್ರ ಅಪ್ಪ ಮಗನೇ ಹೋಗ್ಯಾರಿಲ್ರಿ. ಅಪ್ಪ ಮಗ? ಇಬ್ರುನೇ ಯಾರ್ರಿ ಅವ್ರು. ನಿಮ್ ಮಗನೂ ಹೋಗ್ಯಾನ? ಅಂದ್ರಿ ಇಲ್ಲ, ನಮ್ಮ ಮನೆ ನಿಮ್ ಮಾವ ನಿಮ್ಮ ಈಗ ಹೋಗಿ ಎಷ್ಟು ದಿವಸ ಆಯ್ತಮ್ಮ? ಈಗ ಇಲ್ಲಂದ್ರ 12-13 ವರ್ಷ ಐತ್ರಿ ಈಗ. ಮತ್ತೆ ಯಾಕೆ ನೀವು ಅವಾಗ ವರ್ಷ 2 ವರ್ಷ ಪೊಲೀಸ್ ಹಿಂದೆ ಯಾರು ನಮ್ಗ ಅಟ್ ಇದು ಮಾಡಲ್ಲ, ಕೇಳಲ್ಲ ಏನಿಲ್ರಿ. ಮತ್ತೆ ಯಾರ್ದಾರೆ ಸಪೋರ್ಟ್ ಬೇಕ್ರಿ ನಮ್ಗ. ಅಲ್ಲಮ್ಮ, ಈಗ ಮನಿ ಗುಜಾರ ಹೆಂಗಿ? ಇದೆಲ್ಲಾ ನಾವೇ ನೋಡ್ಕೋತಾರಿ. ಮೇಡಮ್ಗಳು ಸಪೋರ್ಟ್ ಮಾಡ್ತಾರ್ರಿ, ಸರ್ಗಳು ಸಪೋರ್ಟ್ ಮಾಡ್ತಾರ್ರಿ. ಅದ್ಕೆ ಈಗ ಮುಂದೆ ಏನಾಗೈತ್ರಿ, ನನ್ ಗಾಯ ಆಗಿತ್ರಿ. ಗಾಯ ಆಗನ ಅಂಬಿಕಾ ಮೇಡಮ್ ಅವ್ರು ಬಂದ್ರಿ. ಹಿಂಗ ನಾವು ತವ್ರ ಮನೇಲಿ 1 ತಿಂಗಳು ಹೋಗಿತಿದೇವ್ರಿ ಹಬ್ಬಕ್ ಅಂತ ಹೇಳ್ರಿ, ದೀಪಾವಳಿಗೆ. ಮೇಡಮ್ಗೆ ಒಬ್ರು ಫೋನ್ ಮಾಡಿ ಹೇಳಿದ್ರಿ, ಹಿಂಗ ಇಲ್ಲಿ ಒಂದ್ ಪೇಷಂಟ್ ಐತಿ ಅಂತ ಹೇಳ್ರಿ. ನಾವ್ ಹಬ್ಬ ಮಾಡ್ಕೊಂಡ್ ಬಂದ್ ಬಳಕ ಮೇಡಮ್ ನಮ್ ಮನಿಗ್ ಬಂದ್ರಿ. ಬರನ ನಾವ್ ಮಕ್ಕೊಂಡಿದ್ದೇವ್ರಿ. ನಮ್ಗ ಕಾಟಪ್ಪನ್ ಇದ್ದಿತ್ತಿಲ್ರಿ, ಪಲಾಂಗ್ ಇದ್ದಿತ್ತಿಲ್ರಿ. ಕೆಳಗೆ ಮಕ್ಕೊಂಡಿದ್ದೇವ್ರಿ. ಮೇಡಮ್ ಅಂದ್ರಿ, ಬಂದ್ರಿ. ಮತ್ತ ನಮ್ದು ಗಾಯ ನೋಡಿದ್ರಿ. ನಾರಿ ಮೇಡಮ್ ಜೊತೆ ಮಾತಾಡ್ತಿಲ್ರಿ. ಇವ್ರು ಯಾಕಾರ ಬರ್ತಾರ, ಇವ್ರು ಯಾಕಾರ ಹೋತಾರ ಹಿಂಗ ಅನಸ್ತಿತ್ರಿ ನಮ್ಗೊಂಥರಾನೇ. ಮೇಡಮ್ ಬಂದ್ರಿ, ಹೇಳಿದ್ರಿ ಅವ್ರು ಡ್ರೆಸ್ಸಿಂಗ್ ಮಾಡ್ರಿ. APD ಹೋಗ್ತೀರಿ ನೀವ್ ಅಂತ ಕೇಳಿದ್ರಿ, ಬೆಂಗ್ಳೂರ್ಕ್ರಿ. ನಾನು ಹ್ಞೂ ಅಂದೇವ್ರಿ. ಹೋಗಿದ್ರಿ? ಹೋಗಿದೇವ್ರಿ. ಎಷ್ಟ್ ತಿಂಗಳು? 3 ತಿಂಗಳು ಹೋಗಿದೇವ್ರಿ. ನಿಮ್ ಜೊತೆ ಯಾರು ಬಂದಿದ್ರು? ನನ್ ಮಗಳು ಬಂದಿವ್ರಿ. ಮಗಳು ಬಂದಿದ್ರು? ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರಲ್ಲ? ಕೊಟ್ರಿ. ವೀಲ್ ಚೇರ್ ಮೇಗಿನ ಶಿಫ್ಟ್ ರೀ, ಬಾತ್ರೂಮ್ ದಾಗ ಶಿಫ್ಟ್ ಆಗಾದ್ರಿ, ಇದೆಲ್ಲಾ ಕಲ್ಸುದ್ರಿ ಅವ್ರು. ಕಲ್ಸುದ್ರಿ? ಅಲ್ಲ, ಈಗ ಹಳ್ಳಿ ಒಳಗ ಕಮೋಡ ಇರುದಿಲ್ಲ, ಇಲ್ರಿ. ಅಲ್ಲಿ ಹೆಂಗ್ ಮಾಡ್ತೀರಿ? ಈಗ ಕಮೌಂಟ್ ಕೊಟ್ರಿ. ನಾವ್ ಬೆಡ್ ಅಲ್ಲೇ ಮಾಡ್ತಿದೇವ್ರಿ. ಈಗ ಕಮೌಂಟ್ ಕೊಟ್ರಿ ಮೇಡಮ್ಗಳು ನಮ್ಗೆ. ರೆಡಿಮೇಡ್ ಕಮೋಡ? ಅವ್ರು ಕೊಟ್ಟಾರ. ಅದನ್ನು ಸಪ್ಲೈ ಮಾಡ್ತಾರ APD ಅವರು? APD ಅವ್ರು ಎಲ್ಲಾ ಸಪೋರ್ಟ್ ಮಾಡ್ಯಾರ್ರಿ. ಸರ್ ಸಪೋರ್ಟ್ ಮಾಡ್ಯಾರ. ತಡಿ, ನಾನ್ ನಿಮ್ಮಿಬ್ಬರ ಬಗ್ಗೆ ಒಂದ್ ಸ್ವಲ್ಪ ನಂತರ ತಗೋತೀನಿ.
ಯಾಕಂದ್ರೆ ನೀವಿಬ್ರು ಹೇಳಿಲ್ಲ ನೀವು ಏನು ಹೆಲ್ಪ್ ಮಾಡಿರಿ ಅಂತ. ಈಗ ಅವ್ರು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ನಿಮ್ ಕೂಡ ಮಾತಾಡ್ತೀನಿ. ಹೀರಾ ಸರ್ ಗಾಂಧೀಜಿ ಸರ್ ಕೊಟ್ಟಾರ್ರಿ. ಈಗ ನೀವು ತಿರುಗಾಡೋದು ಎಲ್ಲ ಪ್ರತಿಯೊಂದು ಹೆಚ್ಚ ಹೀರಾಚಂದ್ ಗಾಂಧಿ ಅವ್ರ ಟೀಮ್ ನಿಮ್ಗೆ ಮಾಡ್ಯಾರ. ಹಾ ಮಾಡ್ಯಾರ್ರಿ. ಹೌದಲ್ರಿ? ಹಾ ನಿಮ್ಮಿಬ್ಬರಿಗೆ ಅವ್ರಿಂದೆ. ಹಾ ಅವ್ರದಿಂದೇ ರೀ. ಹೌದ್ರಾ? ಅವ್ರದಿಂದೇ ಇಟ್ಟು ಸಪೋರ್ಟ್ ಆಗಿ ನಾವು ತಿರುಗಾಡೋದು ಈಗ ಇಲ್ಲಿ ತನಕ ಬಂದಿದ್ದೇವ್ರಿ. ಬಂದಿರಿ. ಹಾ ಈಗ ನೀವು ಅಲ್ಲಿ ಹಳ್ಳಿಯೊಳಗಿದ್ದು ಈಗ ಮನಿ ಖರ್ಚು ಎಲ್ಲ ಇಂಥವ್ರು ಹೀರಾಚಂದ್ ಗಾಂಧಿ ಅವ್ರಂತವ್ರು ಸೋಷಿಯಲ್ ವರ್ಕರು ಕೊಡ್ತಾರಂತ ಹೇಳಿದ್ರಿ. ಹೌದಾ? ಮುಂದಿನ ಜೀವನದ ಬಗ್ಗೆ ಹೆಂಗ್ ವಿಚಾರ ನಿಮ್ಗೆ? ಮಗಳ ನೌಕರಿ ಮಾಡೋದಾ? ಒಂದ್ ಎಪಿಡಿದಿಂದ ಕುರಿ ಕೊಟ್ಟಾರ್ರಿ ಸರ್ ಅವ್ರು. 10,000 ರೂಪಾಯಿ ಕೊಟ್ಟು ಕುರಿ ಕೊಡ್ಸಿದ್ರು. ನಾ ಅದನ್ನ ಕೇಳ್ತೇನೆ, ನಿಮ್ಗಳ ಮಾತಾಡ್ತೇನೆ. ಈಗ ಮುಂದಿನ ಜೀವನ ಈಗ ಕುರಿ ಕೊಟ್ಟಾರ ಎಪಿಡಿಯಿಂದ ಹೀರಾಚಂದ್ ಗಾಂಧಿ ಅವರಿಂದ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ಯಾರ. ಒಂದು ಕುರಿ ಮ್ಯಾಲ ನಡೀತದ ಜೀವನ? ನಡೆಯಲ್ರಿ ಸರ್. ಮತ್ತೆ ಹೆಂಗ? ಈಗ ನನ್ಗ ಇತ್ರದು ಮಷಿನ್ ಒಂದ್ ಕೊಡ್ತಾ ಅಂದಾರಿ, ರೊಟ್ಟಿ ಮಷಿನ್ ರೀ. ಈ ಹೆಣ್ಮಕ್ಳಿಗೆ 2,000 ಬರ್ತಾರಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್, ಬರಲ್ವಾ ಅದು? ಅದು ಬರ್ತೈತ್ರಿ ಸರ್. ತಿಂಗಳ 2,000 ಸಿದ್ದರಾಮಯ್ಯ ಗೌರ್ಮೆಂಟ್ ಬರುತ್ತೆ. ಅಚ್ಚಾ. ಹಾ, ಒಟ್ಟು ಶಾರ್ಟ್ನೊಳಗೆ ಇದು ಆಗತ್ತ. ಇನ್ ಮ್ಯಾಲ ಆಕಿ ಹೆಸರು ಏನಂದಮ್ಮ? ಖುಷಿ ರೀ. ಖುಷಿ. ನೀನೇ ಖುಷಿ ಕೊಡಕ್ಕೆ ಆಕಿಗೆ, ಅಮ್ಮಗ. ಆಕಿ ನೌಕರಿ ಹತ್ತಲು ಮಾಡಲು ಅಂದ್ರ ನಿಮಗ ನೌಕರಿ ಹತ್ತುದ್ರ ಗಂಡನ ಮನೆಗೆ ಹೋಗ್ತಾಳ. ಮುಂದ ಎಲ್ಲಿ ಹೋಗಲ್ಲ. ಅಚ್ಚಾ. ಓಕೆ, ಗುಡ್ ಐಡಿಯಾ. ಈಗ ಬಹಳ ನಿಮ್ಮದು ಕೇಳಿದ್ರೆ ಬಹಳ ಕನಕರ ಆಗ್ತದೆ. ನೀವು ಸಮಾಜಕ್ಕೆ ಕೆಲವೊಬ್ರು ಹೆಲ್ಪ್ ಮಾಡೋರು ಇರ್ತಾರ ಸಮಾಜದವ್ರು. ಈ ಹೀರಾಚಂದ್ ಗಾಂಧಿ ಅಂತವ್ರಿ ಅವ್ರು ತುಂಬಾ ಹೆಲ್ಪ್ ಮಾಡ್ಯಾರ್ರಿ ಸರ್. ಮನಿಗೆ ಫರ್ಶಿ ಹಾಕಿ ಕೊಟ್ಟಾರ್ರಿ. ಫರ್ಶಿ ಇದಿತ್ತಿಲ್ರಿ ಸರ್, ಮತ್ತ ಫರ್ಶಿ ಹಾಕಿ ಕೊಟ್ಟಾರ್ರಿ. ವೀಲ್ ಚೇರ್ ಕೊಂಡಿಸ್ಕೊಟ್ಟಾರ್ರಿ. ಕ್ಯಾಲಿಫಾರ್ಮ್ ಕಿಚನ್ ಫರ್ಶಿ ಬಿರ್ಶಿ ಎಲ್ಲಾ ಹಾಕೊಟ್ಟಾರ್ರಿ. ಹೌದಾ? ಹಾ, ಇಟ್ಟೆಲ್ಲ ಸಹಾಯ ಮಾಡ್ಯಾರ್ರಿ. ಅವ್ರು ಏನು ಹೇಳಿಲ್ಲ ನಮಗ್, ಬರೀ ಮಾಡಿದ್ ನಿಮ್ ಬಾಯಿಂದ ಕೇಳ್ತಾ ಇದ್ದೇನೆ. ನಿಮಗೂ ಹಂಗೆ ಮಾಡ್ಯಾರ? ಒಟ್ ನಿಮ್ಗೆ ಏನಿಲ್ಲ ಅದನ್ನ ಕೊಟ್ಟಾರ. ಖರೆ ನಮ್ ತಾಯಿ ತಂದಿ ಸಪೋರ್ಟ್ ಮಾಡಿಲ್ರಿ. ಖರೆ ಸರ್ ಅಟ್ ಸಪೋರ್ಟ್ ಮಾಡ್ಯಾರ್ರಿ ನಂಗೆ. ತಾಯಿ ತಂದಿ ಮಾಡಿಲ್ರಿ. ಖರೆ ಅವ್ರ ಅಟ್ ಸಪೋರ್ಟ್ ಮಾಡ್ಯಾರ್ರಿ. ಅದೇ ಸಮಾಜ ಸೇವೆ ಅಂತಾರಮ್ಮ. ಅವ್ರದ್ದು ಇರೋದೇ ಸಮಾಜ ಸೇವೆ. ಹೀರಾಚಂದ್ ಗಾಂಧಿ ಅವರು ವಿಜಾಪುರದಾಗ ನಿಮ್ದು ಒಂದೇ ಮಾಡಲ್ಲ. ನಾನು ಅವ್ರದ್ದು ಈಗ ಮೊನ್ನೆ ಮೂಕ ಮಕ್ಕಳದು ಅದನ್ನು ಮಾಡೀನಿ ಹಿಂದೆ ಎಪಿಸೋಡ್ನ. ಅದಕ್ಕೂ ಇವರೇ ಆಧಾರ, ಇಂಥವ್ರೇ ಆಧಾರ. ಭಾಳ ಬಡವ್ರಿಗೂ ತ್ರಾಸೊಳಗೆ ಇದ್ದವ್ರಿಗೆ ಭಾಳ ಹೆಲ್ಪ್ ಮಾಡ್ತಾರ ಅವ್ರು. ಈಗಲ್ಲ, ಮೊದಲಿನಿಂದ ಇವ್ರು ಸಮಾಜ ಸೇವೆ ಮಾಡ್ತಾರೆ. ನಮ್ ತಲೆಗೆ ಏನಿತ್ರಿ ಸರ್ ಅಂದ್ರ ಈಗ ನಾವ್ ಎದ್ದು ತಿರುಗಾಡ್ತೀವನಿಲ್ಲ ಅನ್ನೋದು ಈ ತರಾನೇ ಇದ್ದಿತ್ತಿಲ್ರಿ ನಮ್ಗ ಪೈಲ. ಇದ್ದಿತ್ತಿಲ್ರಿ ಸರ್. ಇವ್ರ ಮೇಡಮ್ಗಳು ಸಪೋರ್ಟ್ ಮಾಡಿದ್ರಿ, ಹೀರಾಚಂದ್ರ ಸರ್ಗಳು ಅವ್ರಿಗೂ ನಮ್ಗೆ ಸಪೋರ್ಟ್ ಮಾಡಿದ್ರ ಅಂತ ಹೇಳಿ ಇಲ್ಲಿ ತನ ನಾವ್ ಬಂದಿವ್ರಿ. ಅಚ್ಚಾ. ನಿಮ್ಮ ಇಬ್ಬರು ಕತೆ ಕೇಳಿ ನನಗೆ ಭಾಳ ನನ್ನ ಮನೆ ಈಗ ಎಲ್ಲ ಮನ್ಯಾಗ ಚಂದ ಇದ್ದವರು ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ. ದಿವ್ಸಕ್ಕೆ 3,000 6,000 ಖರ್ಚು ಮಾಡೋ ಜನ ಅದ. ಭಾಳ ಕೆಟ್ಟ ಅನಿಸ್ತದೆ ನಿಮ್ಗೆ ನೋಡಿದ್ರು. ದೇವ್ರು ಒತ್ತಟ್ಟಿಗೆ ಹಾಂಗ್ ಕೊಟ್ಟಿರ್ತಾರ, ಮೇಡಮ್ ನೋಡ್ಯಾರ ಕೇಳ್ರಿ. ಒತ್ತಟ್ಟಿಗೆ ಹಿಂಗ್ ಕೊಟ್ಟಿರ್ತಾನ, ಅದು ಭಾಳ ಕೆಟ್ಟ ಅನಿಸ್ತದ. ಇಲ್ರಿ ಸರ್, ಮ್ಯಾಗಿಟ್ಟು ಪತ್ರ ಶೇಡ್ ಹೊಡೆದಿರ ಅಂದ್ರೆ ಹಿಂಗೆ ಮಣ್ಣ ಮಕ್ಕೋತಿದಾರಿ. ನಮ್ಗೆ ಬೇಟ್ ಇದ್ದಿತ್ತಿಲ್ಲ, ಏನೂ ಇದ್ದಿತ್ತಿಲ್ರಿ. ಅಟ್ಟು ಸಪೋರ್ಟ್ ಮಾಡ್ಯಾರ್ರಿ ಸರ್. ಫರ್ಶಿ ಹಾಕಿ ಕೊಟ್ಟಾರ್ರಿ, ಕಿಚನ್ ಕಟ್ಟಾರ್ರಿ, ಕ್ಯಾಲಿಫಾರ್ಮ್ ಕೊಟ್ಟಾರ್ರಿ, ವೀಲ್ ಚೇರ್ ಕೊಟ್ಟಾರ್ರಿ. ಇಟ್ಟೆಲ್ಲ ಸಪೋರ್ಟ್ ಮಾಡ್ಯಾರ ನೋಡ್ರಿ. ಸರಿ, ಭಾಳ ದೊಡ್ಡ ಕೆಲಸ ಮಾಡ್ತಾರಮ್ಮ ಅವರು ಇಲ್ಲಿ. ಅದಕ್ಕೆ ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡಿ ನಿಮ್ಮಿಬ್ಬರಿಗೆ ಕರ್ಸ ಅಂತ ಹೇಳಿದ್ದೆ ನಾನು. ಯಾಕಂದ್ರೆ ಯಾಕೆ ಇದನ್ನು ನಾ ಹೇಳ್ತಾ ಇದ್ದೀನಮ್ಮ ಅಂದ್ರೆ, ನಾ ಏನೇ ಹೇಳಿದ್ನಲ್ಲ, ಈ ಕೆಲವೊಬ್ರು ಶ್ರೀಮಂತರ ಮನೆಯೊಳಗೆ 1.5 ಲಕ್ಷ 2 ಲಕ್ಷ ಕೊಟ್ಟು ಸ್ಕೂಲಿಗೆ ಹಾಕ್ತಾರೆ. ಆ ತಾಕತ್ ನಿಂಬಲ್ಲಿಲ್ಲ. ಮೃಷ್ಟಾನ್ನ ಭೋಜನ ಉಣ್ತಾರ ಹೊರಗೆ ಹೋಗಿ, ಆ ತಾಕತ್ ನಿಮ್ಮ ಹತ್ರ ಇಲ್ಲ. ಈಗ ಒಂದು ಯಾವುದೋ ಚಲೋ 5 ಸ್ಟಾರ್ ಹೋಟೆಲ್ಗೆ ಹೋಗಿ, ಯಾವುದೋ ಹೋಟೆಲ್ಗೆ ಹೋಗಿ ಒಂದು ಊಟಕ್ಕೆ 3,000 4,000 ಸಾವಿರ ಖರ್ಚು ಮಾಡ್ತಾರೆ. ಅದು ನಿಮ್ಮ ಹತ್ರ ಕೆಪಾಸಿಟಿ ಇಲ್ಲ. ನೀವು ಬದುಕಬೇಕು ಅಷ್ಟೇ ನೀವು. ಅದು ಸಮಾಜಮುಖಿಗಳು ನೋಡ್ಬೇಕು ಅದನ್ನ. ಇದ್ದವ್ರು ಯಾರು ವೇಸ್ಟ್ ಮಾಡ್ತಾರಲ್ಲ ಆ ಮನೆಯೊಳಗ, ಆ ವೇಸ್ಟ್ ಮಾಡುವುದು ಸ್ವಲ್ಪ ಅದ್ರೊಳಗೆ ಹಂಚಿ ನಿಮಗೆ ಕೊಡ್ಬೇಕು. ಅದ್ರಾಗ ಇವ್ರು ಹೀರಾಚಂದ್ ಗಾಂಧಿ ಅಂತವ್ರು ಹುಟ್ಟಬೇಕು. ಹೀರಾಚಂದ್ ಗಾಂಧಿ ಅಂತವ್ರು ಇನ್ನ ಹುಟ್ಟಬೇಕು ನಮ್ಮ ಸಮಾಜದೊಳಗೆ. ನಿಮ್ಮಂಥವ್ರಿಗೆ ಒಂದು ಆಶ್ರಯ ಕೊಡ್ಬೇಕು ಅಂದ್ರೆ
ಭಾಳ ಧನ್ಯವಾದಗಳು ಮೇಡಮ್. ನಿಮ್ಮ ಫೋನ್ ನಂಬರ್ ಅದಾವಿಲ್ಲ? ಹಾ ಅದಾವ್ರಿ ಮೇಡಮ್. ಇಬ್ಬರದು ಫೋನ್ ನಂಬರ್ ಹಾಕಿರ್ತೀನಿ ನಾ ಅದ್ರಾಗ. ನಾ ಸಮಾಜಕ್ಕೆ ರಿಕ್ವೆಸ್ಟು ಮಾಡ್ಕೊಂಡಿರ್ತೀನಿ. ನೀವು ಯಾರೇ ದಾನಿಗಳಿದ್ರಿ ಇದಕ್ಕೆ ನೀವು ತಿಳಿದಷ್ಟು ಇಲ್ಲಿ ಇದು ಮಾಡ್ರಿ ಅಂತ ಹೇಳ್ತೀನಿ. ನಿಮ್ಮೆಲ್ಲ ಫೋನ್ ಪೇ ಅದಕ್ಕೆ ಅದಾವಲ್ಲ, ಹೌದಲ್ಲ? ಫೋನ್ ಪೇ ನಂದಿಲ್ರಿ ಸರ್. ಮತ್ತೆ ಹೆಂಗ್ ಮಾಡ್ಬೇಕು ಅವರು? ನಾವು ಫೋನ್ ಪೇನೆ ಚಾಲು ಮಾಡಿದ್ರಿ. ಇನ್ನೂ ತುಂಬಾ ಜನ ಅದಾರ. ಇಲ್ರಿ ಮೇಡಮ್ ನಂದು. ಇಲ್ಲ, ನಾ ಹೀರಾಚಂದ್ ಗಾಂಧಿ ಅವರು ಅಂತೂ ಫೋನ್ ನಂಬರ್ ಹಾಕಿರ್ತೀನಿ. ಹಾ ಅವರು ಸಮಾಜ ಸೇವೆಗಳು ನೀವು ಭಾಗಿಯಾಗಿರಿ ಅಂದ್ರೆ ಅವ್ರಿಗೆ ಯಾರು ಏನು ಮಾತಾಡೋರು ಮಾತಾಡ್ತಾರ ಅವ್ರಿಗೆ. ಹಾ ಅದನ್ನ ಅವ್ರ ಹೆಸರು ಹಾಕ್ತೀನಿ, ಅವ್ರ ಫೋಟೋ ಹಾಕ್ತೀನಿ, ಅವರಿಂದ ನಿಮ್ಮಂತವ್ರಿಗೆ ಹೋಗ್ಲಿ. ಹೌದಲ್ಲ? ಆಯ್ತ್ರಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ತಂಗಿ ಏನಂದ ಹೆಸರು? ಸುನಂದ ರೀ. ನಿಮ್ದು ಸುನಂದ, ಅಡ್ಡ ಹೆಸರ? ಒಂದ್ ಬಗ್ಲೇ ರೀ. ಬಗಲಿ, ಸುನಂದ ಬಗಲಿ. ನಿಂದೇನಮ್ಮ? ಖುಷಿ ಬಗಲಿ. ಹಾ, ಈಗ ತಂಗಿ ನಿಮ್ಮ ಅಪ್ಪ ಬಿಟ್ಟು ಹೋಗ್ಯಾನ, ನೀ ದೊಡ್ಡಾಕಿ ಆಗಿದಿ, ನೀ ಅವನಿಗೆ ಹೊಳ್ಳಿ ಕರ್ಸ್ಬೇಕಂತ ಏನು ಪ್ರಯತ್ನ ಮಾಡಿಲ್ಲ? ನನ್ಗ ಇಷ್ಟು ಬರ್ಬೇಕನ್ನ ಆಸೆ ಇಲ್ರಿ. ನಂಗ ಮದ್ವಿ ಖರ್ಚು, ನನ್ ಸಾಲಿ ಖರ್ಚು ನನ್ ದೊಡ್ಡಕ್ಕಾದ್ಮೇಲೆ ನಾ ಇಸ್ಕೊಂಡ್ ಬರ್ತೀನ್ರಿ. ನಂಗ ಕೆಪಾಸಿಟಿ ಆದ್ರಿ. ಯಾರ ಕೈಲಿ ಇಸ್ಕೊಂಡ್ ಬರ್ತಿ? ನಮ್ಮ ಅಪ್ಪನ ಕೈಲಿ ಇಸ್ಕೊಂಡ್. ನಿಮ್ಮ ಅಪ್ಪ ಎಲ್ಲಿ ಅನ್ನೋದು ಗೊತ್ತೇ ಇಲ್ಲಲ್ಲ. ನಾ ಹುಡ್ಕ್ಯಾಡಿ ಎಷ್ಟಾದ್ರ ನನ್ ಕೈಲಿ ಎಷ್ಟ್ ಆಗತ್ರಿ ಅವ್ರಿಗೆ ಹುಡ್ಕ್ಯಾಡಿ ನನಗೆ ಇಷ್ಟು ಲಗನ್ ಖರ್ಚ್ ಆಗತ್ರಿ. ನಾ ಇಷ್ಟು ಬೆಳೆದಿನ್ರಿ, ನನ್ಗೆ ಇಟ್ಟು ರೊಕ್ಕ ಕೊಡ್ರಿ ಅಂತ ನಾನು ಅಷ್ಟು ಬೇಡ್ಕೊಂಡ್ ಬರ್ತೀನ್ರಿ. ನಮ್ಮ ಅಪ್ಪ ನಮ್ ಮನಿಗ್ ಬರೋದ್ನು ಬೇಡ, ನಾವ್ ನೋಡ್ಕೋದ್ನು ಬ್ಯಾಡ್ರಿ. ನಮ್ಮ ಮಮ್ಮಿ ಇದೀನ್ರಿ, ನಮ್ಮ ಮಮ್ಮಿ ನಾ ಹೆಂಗನು ಸಾಕ್ತೀನ್ರಿ, ನಮ್ ತಮ್ಮನು ಸಾಕ್ತೀನಿ. ಸಾಕ್ತಿ. ವೆರಿ ಗುಡ್, ವೆರಿ ಗುಡ್. ಈಗ ಸುನಂದಮ್ಮ, ಈಗ ಅವ್ರು ಎಲ್ಲಿದ್ದಿದ್ದು ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಇಲ್ರಿ ಸರ್. ಯಾರೊಬ್ರು ಬಂದು ಹೇಳಿಲ್ಲ ಹೇಳಿಲ್ರಿ ಸರ್. ಇಂತಲ್ಲಿ ಅದಾರತ್ತ? ಇಲ್ರಿ ಸರ್. 13 ವರ್ಷನಾಗ ಯಾರು ಹೇಳಿಲ್ಲ. ಅಚ್ಚಾ. ಓಕೆ ಅಮ್ಮ, ನಾ ಎಲ್ಲ ಹೀರಾಚಂದ್ ಗಾಂಧಿಯವರ ಒಂದು ಸೋಷಿಯಲ್ ಸರ್ವಿಸ್ ಬಗ್ಗೆ ಅವರು ಟೀಮ್ ಕರೆಸಿ ಒಂದು ಮಾಡವಿದ್ದೀನಿ ಈಗ ನಾ. ಅಂದ್ರೆ ಯಾರು ಕಾಂಟ್ಯಾಕ್ಟ್ ಮಾಡೋದು ಇಂಥ ಸೋಷಿಯಲ್ ಸರ್ವಿಸ್ ಮಂದಿಗೆ ಕಾಂಟ್ಯಾಕ್ಟ್ ಮಾಡಲಿ, ಇವರಿಂದ ನಿಮಗೆ ಹೋಗುತ್ತದು. ಹೌದಲ್ಲ? ಹಾಂ, ಧನ್ಯವಾದಗಳಮ್ಮ. ಧನ್ಯವಾದಗಳು ಸರ್. ನೋಡಿ ವೀಕ್ಷಕರೇ, ಈಗ ಇವ್ರ ಬಗ್ಗೆ ನಿಮಗೆ ಇವರು ಮಾತಾಡಿದ್ರು, ತಂಗಿ ಇವರು ಮಾತಾಡಿದ್ರು, ನಿಮಗೆ ಅವರು ಏನು ಆಗು ಹೋಗುಗಳನ್ನು ಹೇಳಿದ್ರು. ಈಗ ಮೇನ್ ಇವರು ಮನೆಯೊಳಗೆ ಇವ್ರ ಪತಿದೇವರು 13 ವರ್ಷ ಆಯ್ತು ಬಿಟ್ಟು ಹೋಗ್ಯಾರ. ಓಕೆ, 13 ವರ್ಷ ಆಯ್ತು ಬಿಟ್ಟು ಹೋಗ್ಯಾರ. ಇವರು ಇದನ್ನು ಬೆಡ್ಸೋರು ಆದಾಗ ಮಣ್ಣಿನ ಮೇಲೆ ಮಕ್ಕೊಂಡ್ರತ್ತ ಮನ್ಯಾಗ ಅಂತ ಹಳ್ಳಿಯೊಳಗೆ ಬಡ ಜನರು ಅಲ್ಲಿ ಹಳ್ಳಿಯೊಳಗೆ ಮುಕ್ಕೊಂಡ್ರೆ ಅಂಥ ಟೈಮ್ದೊಳಗೆ ಇವರು ದೊಡ್ಡ ತ್ರಾಸ್ನೊಳಗಿದ್ದಾಗ ಗಂಡ 13 ವರ್ಷದ ಬಿಟ್ಟು ಹೋಗ್ಬಿಟ್ಟಾನೆ, ಯಾರೂ ಇಲ್ಲ. ಒಬ್ಬಾಕಿ ಮಗಳದಾಳು ಖುಷಿ ಅಂಥೇಳಿ, ಒಬ್ಬ ಮಗ, ಏನು ಹೆಸರು ಅದ್ರಿ ಅವರು? ಕುಮಾರ್ ಅಂತ ಒಬ್ಬ ಮಗ ಅದಾನ. ಅವ ಯಾವ ಕ್ಲಾಸ್ ಅದಾನಂದ್ರಮ್ಮ? 4th ಅದಾನ. ಈಗಿ 8th ಅದಾಳ ಖುಷಿ. ಇವೆಲ್ಲ ಖರ್ಚು ಸಾಗಿಸ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಹೀರಾಚಂದ್ ಗಾಂಧಿಯವರು ನಮ್ಮ ತಂದೆ ತಾಯಿ ಮಾಡಿಲ್ಲ, ಅಷ್ಟು ಹೆಲ್ಪ್ ಮಾಡ್ಯಾರ ಅಂತ ಹೇಳಿದ್ರು. ಈಗ ನಾವು ಹೀರಾಚಂದ್ ಗಾಂಧಿಯವರಿಗೆ ಕ್ವಶನ್ ಕೇಳ್ತೀನಿ, ನಿಮಗೆ ಈ ವಿಚಾರಗಳು ಇಷ್ಟು ನೀವು ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಎಲ್ಲಿಂದ ಸ್ಫೂರ್ತಿ ನಿಮಗೆ? ಇದು ಹೇಳಿದು ಮಾತಾಡ್ರಿ, ಕೈ ಹಿಡಿದು ಮಾತಾಡಿ. सर ये मेरे माता पिता ने दिया हुआ संस्कार है. हाँ, नहीं सही है, संस्कार हर एक माता पिता वही संस्कार देते हैं, लेकिन मगर अब तुम्हें एक टीम बनाए बोलते हैं ना. हाँ, मैं कहने का मतलब कि किसी का दुख मेरे से देखने का नहीं होता. जब इनके यहाँ मैं देखने के लिए गया तो, और उसके हमारे यहाँ पे महिला मंडल वालों को मैं लेके गया था, तो सबके आंखों में पानी था, ಎಲ್ಲರ ಕಣ್ಣಲ್ಲಿ ನೀರಿತ್ತು. ನಾನು ಇಲ್ಲಿ ನಮ್ಮ ಮಹಿಳಾ ಒಂದು ಮಂಡಲ್ ಅದ ರೀ, ಇವ್ರ ಮನೆತನ ನಾನು ಕರ್ಕೊಂಡು ಹೋಗಿದ್ದೆ. ಅವರು ನಾವು ಏನು ಸಹಾಯ ಮಾಡ್ಬೇಕಂತ ಅವ್ರು ನನ್ನ ಜೊತೆಯಲ್ಲಿ ಬಂದಿದ್ರು. ಅವರಿದ್ರೆ ಮತ್ತೆ ಇಲ್ಲಿ ಇವ್ರು ಕರ್ಕೊಂಡ್ಬಂದಕೇಸಿ ಇಲ್ಲ ನಮ್ಮ ಗುಡಿನೊಳಗೆ ಅವ್ರಿಗೆ ವೀಲ್ ಚೇರ್ ಕೊಟ್ಟಿದ್ರು. ಅವಾಗ ಅಲ್ಲಿಂದ ನೆಕ್ಸ್ಟ್ SRC ಸಂಬಂಧ ನಾವು ಬೆಂಗಳೂರಿಗೆ ಕಳಿಸಿದ್ದೀವಿ. ಆದರೆ ಇವ್ರ ಮನೆಗೆ ಹೋಗಿದ್ರಿ? ನಾವು ಮನೆಗೆ ಹೋಗಿದ್ವಿ. ಅವರೆಲ್ಲ ಕಿಚನ್ ಕಟ್ಟಿಸ್ಕೊಟ್ರು, ಫರ್ಶಿ ಹಾಕಿ ಕೊಟ್ರು. ಆಮ್ಯಾಗ ಅವ್ರ ಮನೆಗೆ ನಾವು ಹೋದಾಗ ಫಸ್ಟ್ ಅಂಬಿಕಾ ಮೇಡಮ್ ಅವರು APT ಸಂಸ್ಥಾದಿಂದ ನಾವು ಹೋಗಿದ್ದಾರೆ. ಅವ್ರು ನೋಡಿದ್ರಂತಂದ್ರೆ ಈ ಥರ ಪತ್ರ ಚಡ್ಡಿದ್ರು, ಅವು ಸತೆ ಪತ್ರದೊಳಗೆ ಜಂಗ್ ಹಿಡಿದಿತ್ತೈತ್ರಿ. ಆಮ್ಯಾಗ ನೆಲದ ಮ್ಯಾಗ ಮಕ್ಕೊಂಡಿದ್ರು, ಒಂದು ಫರ್ಶಿ ಹಾಕಿದ್ದಿದ್ದಿಲ್ಲ. ಅದೇ ದಿವಸ ನಾನು ಅವ್ರು ನೋಡ್ಕೇಸಂದ್ರೆ
ಹೇಳಿದ್ದಾರೆ. ಇವರು ರೆಡಿ ಆಗಿ ಬರೋಟಿಗೆ ನಾನು ಫರ್ಸಿನ ಹಾಕಿಸಿ ಪೂರ ಕಿಚನ್ ಕಟ್ಟನ ಸತೆ ಮಾಡಿಕೊಟ್ಟೆ. ಇವ್ರಿಗೆ ಏನಾರ ಅಡುಗೆ ಮಾಡ್ಬೇಕಂದ್ರೆ ವೀಲ್ ಚೇಲ್ ಮಾಡಿ ಕುತ್ಕಿಸಿ ಅಡುಗೆದು ಮಾಡ್ತಾರೆ. ತಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸ್ಕೊಂತ ಅವರು ಒಂದು ಲೆವೆಲ್ನಲ್ಲಿ ಹೊರಟಿದ್ದಾರೆ ಅಷ್ಟೇ. ನನಗೇನದಲ್ಲ, ಅವರು ಒಂದು ಆರಾಮಾಗಿ ಇರ್ಬೇಕಂತ ನನಗೊಂದು ದೇವರಲ್ಲಿಂದ ಒಂದು ಬಯಸಿದ್ದೆ. ಇದನ್ನು ಪೂರ್ಣ ಆಯ್ತು. ಇವರ ಈ ಸದ್ದ ಅವ್ರು ಏನದಲ್ರಿ ಆ ಟೈಮ್ನಾಗ ಹೋದಾಗ ಇವ್ರು ಹತ್ತು ಹೇಳಿದ್ರು. ನಂದು ನಿಮ್ಮ ಸೋಷಿಯಲ್ ಸರ್ವಿಸ್ ಗ್ರೂಪ್ ಹೆಸರು ಇಟ್ಕೊಂಡಿರೋ ಇಲ್ಲ? हाँ, मानव सेवा मंडल बिजापुर। तो इसमें काफी लोग जुड़े हुए हैं। ऐसे मैं जाके उनको वीडियो भेजता हूँ तो चंद लोग मैं ऐसे उनको वीडियो बना के भेजता हूँ तो उसमें चंद लोग जुड़े हुए हैं, वो भी ऐसे धन सहाय भी देते हैं। कितने लोग हैं? करीबन 10 से 12 लोग हैं। वो बाहर गांव से कोई ಹೊರದವ್ರದಾರ, ಕೆಲವೊಬ್ರು ಮಡ್ರಾಸ್ಲಿಂದ ಅದಾರ, ಕೆಲವೊಬ್ರು ಕೊಯಮತ್ತೂರ್ದಿಂದ ಅದಾರ, ಕೆಲವೊಬ್ರು ಬೆಂಗಳೂರದಿಂದ ಅದಾರ. ಹಿಂಗ ಎಲ್ಲ ಕಡೆಯಿಂದ ಜನ ಸೇರಿಸಿ ನಾವು ಈ ರೀತಿ ಒಂದು ಸಂಘಟನೆ ಮಾಡ್ಕಿಸಿ ನಮ್ಮ ಇದು ಒಂದು ಸೋಷಿಯಲ್ ವರ್ಕ್ ನಾವು ಈ ತರ ನಾನೇ ನೋಡ್ತಾ ಇದ್ದೇನೆ ಕಣ್ಣಾರೆ. ಬಹಳ ಸಮಾಜ ಸೇವಾಮುಖಿ ಅದಾರ ಇವರು. ಇವರು ಮಾನವ ಸೇವಾ ಸಂಘದ ಕೆಲವೊಂದು ಫೋನ್ ನಂಬರ್ ಹಾಕ್ತೀನಿ, ನೀವು ಯಾರೇ ಇದ್ರೊಳಗೆ ಕೂಡ್ತಿದ್ರು ಕೂಡ್ರಿ, ನೋಡ್ರಿ. ಇವರಿಬ್ಬರು ಹೇಳಿದ್ರಿ ಈಗ ನಮ್ಮ ಮನೆಯಾಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದ್ರೆ ನಮಗೆ ಎಷ್ಟು ಕಣ್ಣ ನೀರು ಹೋಗ್ತಾವೆ. ನನ್ನ ಮೊಮ್ಮಗಳಿಗೆ ಆತದ ತಿಳಿರಿ, ನಮಗೆ ಕಣ್ಣ ನೀರು ಎಷ್ಟು ಹೋಗ್ತಾವೆ. ಪಾಪ ಅವ್ರಿಗೆ ಗಂಡು ಬಿಟ್ಟು ಹೋಗ್ಯಾನ, ಖುಷಿ ಅಂತ ಮಗಳದಳ, ಇನ್ನೊಬ್ಬ ಮಗ ಅದನ, ಸಣ್ಣ ಮಗ 4th ಸ್ಟ್ಯಾಂಡರ್ಡು. ಇದು ಇನ್ನೂ ಅನ್ಮ್ಯಾರಿಡ್ ಅದ ಹುಡುಗಿ. ತಂದೆ ತಾಯಿ ಬಡವರು, ಕೂಲಿ ಕೆಲಸ ಮಾಡ್ತಾರೆ. ಇದು ಎಲ್ಲಕ್ಕ ಹೀರಾಚಂದ್ ಗಾಂಧಿ ಅವರಿಗೆ ಮತ್ತು ಯಾವ್ದು ರೀ ಮೇಡಮ್, APD ಸಂಸ್ಥಾ ಬೆಂಗಳೂರು ಹೆಡ್ ಆಫೀಸು ಇಲ್ಲಿ ಬಿಜಾಪುರ ಅದ. ಅದನ್ನು ಫೋನ್ ನಂಬರ್ ಹಾಕ್ತೀನಿ APD ಸಂಸ್ಥಾದ್ದು. ನೋಡಿರಿ, ಯಾರಾದರೂ ಸಮಾಜದೊಳಗೆ ಏನಾದರೂ ಇಂಥ ಮಕ್ಕಳಿಗೆ ಸಮಾಜ ಸೇವೆ ಇಂಥವ್ರು ಇಬ್ಬರೇ ಇಲ್ಲ, ಭಾಳ ಜನ ಅದಾರ ಇಂಥವ್ರು. ಸಮಾಜದೊಳಗೆ ಕಷ್ಟದಲ್ಲಿರುವವರು ಭಾಳ ಜನ ಅದಾರ. ಅದಕ್ಕೆ ಈಗ ಈ ಮಾತು ನಿಮ್ಗೆ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ, ನಾ ಇನ್ನೊಂದು ಫ್ಯಾಮ್ಲಿಯಿಂದ ಹೇಳಿಲ್ಲ, ನಮ್ಮ ಫ್ಯಾಮ್ಲಿಯೊಳಗೆ ನಾವು ಎಲ್ಲೋ ಒಂದು ಶುಭಶ್ರೀ ಸಾಗರ್ ಹೋಟೆಲ್ಗೆ ಹೋಗ್ತೇವೆ, ಯಾವುದೋ